ಸಿಂಹರಾಶಿ ಬಟ್ಟೆ ವ್ಯಾಪಾರಿಗಳಿಗೆ ಬೆಂಕಿಯ ಅವಘಡವೋ ಅಥವಾ ತಮ್ಮ ವ್ಯವಹಾರದ ದೃಷ್ಟಿಯಿಂದ ನಷ್ಟವೋ ಆಗತಕ್ಕಂತಹ ದಿವಸ ಇದು. ಸುಳ್ಳು ಹೇಳತಕ್ಕಂಥವ್ರಿಗೆ ಈ ದಿವಸ ತುಂಬ ಹಿನ್ನಡೆಯಾಗುತ್ತೆ. ಕೆಲವು ದಿವಸ ನಾವೇನೋ ಸಾಧಿಸಿಬಿಟ್ವಿ ಅಂತ ಹೇಳಿ ಸಂತೋಷ ಪಡುವಂತಹ ದಿವಸವೂ ಇರುತ್ತೆ, ಆದರೆ ಅದು ತತ್ಕಾಲ, ಅದು ಬೇರೆ ವಿಷಯ. ಆದರೆ ಇವತ್ತು ತುಂಬ ಹಿನ್ನಡೆಯಾಗ್ತಕ್ಕಂಥದ್ದು. ಸುಳ್ಳು ಹೇಳಬೇಕು ಅಂತ ಹೇಳಿ ಒಂದಷ್ಟು ಸುಳ್ಳಿನ ಸರಮಾಲೆಯನ್ನು ಸಿದ್ಧ ಮಾಡಿಕೊಂಡಿದ್ದರೆ ಆ ಸುಳ್ಳು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಾಗುವಂತಹ ಸಮಯ. ಮಕ್ಕಳು ಅಗತ್ಯವಾಗಿ ಪೋಷಕರ, ಶಿಕ್ಷಕರ ಮಾತನ್ನು ಅನುಸರಿಸಿದರೆ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನುವಂತಹ ಒಂದು ತಿಳುವಳಿಕೆ. ತಂದೆ ಮಕ್ಕಳಿಗೆ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮುನಿಸು ಬರ್ತಕ್ಕಂಥದ್ದು, ಏನೋ ವೈಮನಸ್ಯ ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಾಣ್ತಾ ಇದೆ. ಬುದ್ಧಿವಂತಿಕೆ ಒಳ್ಳೆಯದು, ಆದರೆ ಅತಿಯಾದಂತಹ ಬುದ್ಧಿವಂತಿಕೆ ನಮಗೆ ಕೆಲವು ಸಂದರ್ಭದಲ್ಲಿ ಮಾರಕವಾಗುತ್ತೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ನಂತರದಲ್ಲಿ ಗಟ್ಟಿಯಾದ ಹೆಜ್ಜೆಯನ್ನು ಇಡಬೇಕಾದಂಥದ್ದು. ವಿಷ್ಣು ಸಹಸ್ರನಾಮ ಪಠನ ಅಥವಾ ಶ್ರವಣ, ಇದು ನಿಮಗೆ ಪರಿಹಾರ ಸೂಚ್ಯವಾದಂಥದ್ದು. ಶುಭವಾಗಿ. ಕನ್ಯಾ ರಾಶಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ, ಏಜೆಂಟ್ಗಳಿಗೆ ತುಂಬ ಗಂಭೀರವಾದಂತಹ ಸ್ಥಿತಿ ಆಗುತ್ತೆ ಈ ದಿವಸ. ಸ್ವಲ್ಪ ಎಚ್ಚರ ಇರಲಿ. ವ್ಯವಹಾರಾದಿಗಳು ಇವತ್ತು ಏನೂ ಬೇಡ. ಹಣಕಾಸಿನ ವಿಷಯ ಅಂತೂ ಮಾತಾಡಲೇಬೇಡಿ ಅಂತ ಹೇಳಿ ಎಚ್ಚರಿಕೆಯನ್ನು ಹೇಳಬೇಕಾಗತ್ತೆ. ಅನೇಕರು ತಮ್ಮ ನೌಕರಿಯನ್ನು, ತಾವು ಮಾಡ್ತಕ್ಕಂತಹ ಕೆಲಸವನ್ನು, ಅಂದರೆ ಅರ್ಥಾತ್ ಕೆಲಸ ಅಲ್ಲ, ಕೆಲಸ ಮಾಡುವಂತಹ ಸ್ಥಳದ ವಾತಾವರಣವನ್ನು ದೂಷಣೆ ಮಾಡ್ತಾ ನನಗೆ ಈ ಕೆಲಸವೇ ಬೇಡಪ್ಪ, ಕೆಲಸ ಬಿಡುವಂತಹ ನಿರ್ಧಾರಕ್ಕೆ ಬರಬಹುದು, ರಾಜೀನಾಮೆಯನ್ನು ಕೊಡಲಿಕ್ಕೆ ನಿರ್ಧಾರ ಮಾಡಬಹುದು ಅಂತ ಹೇಳಿ ಸೂಚ್ಯವಾಗಿ ಕಾಣುತ್ತೆ. ನಿಮ್ಮ ಜೀವನದಲ್ಲಿ ಅನೇಕ ಪರೀಕ್ಷೆಗಳನ್ನು ವೈಯಕ್ತಿಕವಾಗಿ ಅನುಭವಿಸಿರ್ತೀರಿ, ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವು ಕೆಲಸಗಳು ಕೈಗೂಡುವುದಿಲ್ಲ. ಅಂಥದ್ದೇ ದಿವಸ, ಅಂತಹ ಅನುಭವ ಇವತ್ತು ಪುನರಾವರ್ತಿ ಆಗುತ್ತೆ ಅನ್ನುವಂಥದ್ದು. ಸ್ನೇಹಿತರ ಅಥವಾ ತುಂಬ ಬೇಕಾದಂತಹ ವ್ಯಕ್ತಿಗಳ ನಿಧನದ ವಾರ್ತೆ ನಿಮ್ಮ ಮನಸ್ಸಿಗೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗ್ತಕ್ಕಂತಹ ಪರಿಸ್ಥಿತಿ. ಸಮೂಹದಿಂದ ಮಾಡ್ತಕ್ಕಂತಹ ಕೆಲಸಗಳೇನಿದೆ, ಟೀಮ್ ವರ್ಕ್ ಅಂತ ಏನು ಹೇಳ್ತೀವಿ, ಅದರಿಂದ ನಿಮಗೆ ಶುಭ ಆಗತಕ್ಕಂಥದ್ದಿದೆ. ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ಆರ್ಥಿಕವಾಗಿ ಲಾಭ ಇದ್ದರೂ ಕೂಡ ಖರ್ಚಿಗೆ ಯಾವ ಲೆಕ್ಕಪತ್ರವೂ ಕೂಡ ಇರೋದಿಲ್ಲ. ಹಾಗಾಗಿ ಎಷ್ಟು ಹಣ ಬಂದರೂ ಕೂಡ ಎಲ್ಲಿ ಹೋಗ್ತಾ ಇದೆ, ಹೇಗೆ ಖರ್ಚಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗದೇ ಇರುವಂಥದ್ದು. ನಿಮ್ಮ ಒಂದು ದೃಢತೆ ಸ್ವಲ್ಪ ಸಡಿಲವಾಗಬೇಕು. ಅಂದರೆ ನಿರ್ಧಾರಗಳನ್ನು ಮಾಡುವಾಗ ದೃಢವಾದಂತಹ ನಿರ್ಧಾರ, ನಂಬಿಕೆಯನ್ನಿಟ್ಕೊಳ್ಳುವಾಗ ದೃಢವಾದಂತಹ ನಂಬಿಕೆ ಇವೆಲ್ಲ ಇರಬೇಕು. ಆದರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾನು ಬದಲಾಗೋದಿಲ್ಲ ಅನ್ನುವಂತಹ ಒರಟುತನ, ಹಠಮಾರಿತನ, ಮೊಂಡುತನ ಬೇಡ ಅನ್ನುವಂಥದ್ದು. ನಿಮ್ಮ ಆಲೋಚನೆ ಮತ್ತು ನೀವಿರ್ತಕ್ಕಂತಹ ವಾತಾವರಣ ಇದೆಲ್ಲವೂ ಕೂಡ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಬಹುದು. ಆದರೆ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂತಹ ವಿವೇಕವೂ ಕೂಡ ಕೆಲಸ ಮಾಡಬೇಕಾಗತ್ತೆ ಅನ್ನುವಂಥದ್ದು ಮುಖ್ಯ. ಈ ದಿವಸ ಸಮಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಬೇಕಾದಂಥದ್ದು. ಅತಿ ಮುಖ್ಯವಾಗಿ ಆಗಬೇಕಾದಂತಹ ಯಾವುದೇ ಕೆಲಸಗಳಿಗೂ ಕೂಡ ಅಡ್ಡಿ ಆಗಬಾರದು ಅನ್ನುವಂಥದ್ದು. ಅವಿವಾಹಿತರ ಕಷ್ಟವನ್ನು ಕೇಳೋರೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಆಗೋಗುತ್ತೆ. ಪ್ರಜ್ಞಾವಂತರು ನಿಮ್ಮ ಸುತ್ತಮುತ್ತ ಇರ್ತಾರೆ, ಅವರ ಸದುಪಯೋಗವನ್ನು ಮಾಡಿಕೊಳ್ಬೇಕು. ಅದಾಗದೇ ಇದ್ದರೆ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿ ಅಂತ ಅರ್ಥ. ಗುರುಪ್ರಾರ್ಥನೆಯನ್ನು ಮಾಡಿ, ಗುರುವಿನ ಅನುಗ್ರಹ ನಿಮಗೆ ಆಗಲಿ. ಶುಭವಾಗಿ. ವೃಶ್ಚಿಕ ರಾಶಿ ಮಧ್ಯಾಹ್ನದ ನಂತರದಲ್ಲಿ ಪ್ರಯಾಣವನ್ನು ಮಾಡುವಂತಹ ಒಂದು ಯೋಗ ಅಥವಾ ಸಂದರ್ಭ ಒದಗಿ ಬರಬಹುದು. ಮಾನಸಿಕವಾಗಿ ಸಿದ್ಧವಾಗಿರಿ ಅನ್ನುವಂಥದ್ದು. ವೈದ್ಯಕೀಯ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಅನೇಕ ಸವಾಲುಗಳು, ಸಮಸ್ಯೆಗಳು, ಅಡ್ಡಿಗಳು ಸೂಚ್ಯವಾಗಿ ಕಾಣ್ತಾ ಇದೆ. ಆರೋಗ್ಯದ ಏರುಪೇರಾಗಬಹುದು. ಆರೋಗ್ಯದಲ್ಲಿ ವ್ಯತ್ಯಾಸಗಳಾದರೆ ಇಡೀ ದಿನದ ಕೆಲಸ ಪೂರ್ಣ ವ್ಯತ್ಯಾಸವಾಗುತ್ತೆ. ಕೆಲವು ಕೆಲಸಗಳು ಹಾಳಾಗುತ್ತೆ. ಇದರ ಬಗ್ಗೆ ಗಮನ ಇರಲಿ. ಅನಗತ್ಯವಾದಂತಹ ವಿಚಾರಗಳಲ್ಲಿ ಚರ್ಚೆಯನ್ನು ಮಾಡ್ತೀರಿ. ಹಿಂದೆ ಮಾಡಿದಂತಹ ತಪ್ಪುಗಳಿಗೆ ಈ ದಿವಸ ವಿಷಾದವನ್ನು ವ್ಯಕ್ತಪಡಿಸ್ತೀರಿ. ಪ್ರಯೋಜನ ಏನು? ತಪ್ಪು ತಿದ್ದುಕೊಳ್ಳುವಂಥದ್ದು ಸಹಜ, ಆದರೆ
ಅವತ್ತು ತಪ್ಪು ಮಾಡಬೇಕಾದ್ರೆ ಒಂದು ಕ್ಷಣ ಯೋಚನೆ ಮಾಡಿದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ವಲ್ಲ ಅನ್ನುವಂತಹ ಕಳಕಳಿ, ಪಶ್ಚಾತ್ತಾಪವೇ ಪರಿಹಾರ. ಹಾಗಾಗಿ ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿದ್ದು ಒಳಿತು ಅನ್ನುವಂಥದ್ದು ಶುಭವಾದ.